ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಅಮ್ಮನ ಮಂತ್ರವನ್ನು ನೀವು ಈ ಎಲೆಯ ಮೇಲೆ ಬರೆದು ರಾತ್ರಿ ಮಲಗಬೇಕಂದ್ರೆ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ. 3 ದಿನಗಳ ಕಾಲ ನೀವು ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ 4ನೇ ದಿನ ಅದನ್ನು ಸುಟ್ಟು ಯೂನಿವರ್ಸಲ್ಗೆ ಊದಬೇಕಾಗತ್ತೆ. ಹಾಗಾಗಿ ಅಮ್ಮನ ಮಂತ್ರವ ತುಂಬಾ ಪವರ್ಫುಲ್ ಆದಂಥ ಮಂತ್ರ. ಈ ಮಂತ್ರವನ್ನು ನೀವು ಶುಕ್ರವಾರ ಕೂಡ ಬರಿಬೋದು. ಅಕಸ್ಮಾತ್ ಶುಕ್ರವಾರ ಬರೆಯೋಕ್ಕೆ ಆಗಲಿಲ್ಲ ಅಂದರೆ ನಮಗೆ ಈ ಸಾರಿ ಶನಿವಾರ ಅಷ್ಟಮಿ ಬಂದಿದೆ. ಅಷ್ಟಮಿ ದಿನ ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಬರೀಬೋದು. ನೀವು ಶುಕ್ರವಾರ, ಶನಿವಾರ, ಭಾನುವಾರ 3 ರಾತ್ರಿಗಳು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಸೋಮವಾರದ ದಿನ ಅಥವಾ ಬೆಳಗ್ಗೆ ಅಥವಾ ಸಂಜೆ ನೀವು ಇದನ್ನು ಸುಟ್ಟು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಅಥವಾ ನೀವು ಸಾಟರ್ಡೆ ನೈಟ್ ನಾನು ಅಮ್ಮನ ಮಂತ್ರವನ್ನು ಬರೆದು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗ್ತೀನಿ ಅನ್ನೋಗಾದರೆ ಸಾಟರ್ಡೆ, ಸಂಡೇ, ಮಂಡೇ ನೀವು 3 ರಾತ್ರಿಗಳ ಕಳೆದ ನಂತರ ನೀವು ಅಂದರೆ ಟ್ಯೂಸ್ಡೇ ನೀವು ಇದನ್ನು ಸುಟ್ಟು ಯೂನಿವರ್ಸಲ್ಗೆ ಊದಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಯಾವುದೇ ಕೆಲಸ ಅರ್ಧಂಬರ್ಧಂ ಆಗಿದೆ ಅನ್ನೋದಾಗಲಿ ಅಥವಾ ನಾನು ಏನೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಆಗ್ತಾನೇ ಇಲ್ಲ ಅನ್ನೋದಾಗಲಿ, ಏನೇ ಕೆಲಸ ಮಾಡೋಕ್ಕೋದ್ರೂ ಅಡೆತಡೆಗಳು ಅನ್ನೋದೇ ಹೆಚ್ಚಾಗ್ತಾ ಇದೆ, ಪೂರ್ತಿ ಆಗ್ತಾನೇ ಇಲ್ಲ. ಈಗ ಸೈಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಅಡ್ವಾನ್ಸ್ ಕೊಡ್ತೀನಿ, ಅದು ರಿಜಿಸ್ಟರ್ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಅಥವಾ ಮನೆ ಕಟ್ತಾ ಇದ್ದೀನಿ, ನನಗೆ ಅರ್ಧ ಆಗಿದೆ, ನನಗೆ ಪೂರ್ತಿ ಆಗ್ತಾನೇ ಇಲ್ಲ. ಅಥವಾ ಎಕ್ಸಾಮ್ಸ್ ತೊಗೊತಾ ಇದ್ದೀನಿ, ಮತ್ತೆ ಮತ್ತೆ ನಾನು ಎಕ್ಸಾಮ್ಸ್ ತೊಗೊತಾನೇ ಇದ್ದೀನಿ, ನನಗೆ ಅದು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋರಾಗಲಿ. ಅಥವಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ದಿನಕ್ಕೆ ನನಗೆ ಡಿಸಪಾಯಿಂಟ್ ಆಗುತ್ತೆ, ನನ್ನ ಕೆಲ್ಸಕ್ಕೆ ಹೋಗೋಕ್ಕೆ ಮೂಡೇ ಬರಲ್ಲ ಅನ್ನೋರಾಗಲಿ. ಅಥವಾ ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಪೂರ್ತಿ ಆಗ್ತಾ ಇಲ್ಲ ಅನ್ನೋದಾಗಲಿ. ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬರೀ ಚೇಂಜ್ ಮಾಡ್ತಾ ಇದ್ದೀನಿ ಹೊರತು ನನಗೆ ಒಂದೇ ಬಿಸ್ನೆಸ್ಸಲ್ಲಿ ನಾನು ಸ್ಟಿಕ್ಕನ್ ಆಗ್ತಾ ಇಲ್ಲ ಅನ್ನೋದಾಗಲಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಅದರಲ್ಲಿ ಗ್ರೋತೇ ಇಲ್ಲ ಅಂತಂದರೆ, ನನಗೆ ಅದರಲ್ಲಿ ಪ್ರಮೋಷನ್ ಇಲ್ಲ, ಮತ್ತು ಯಾವುದೋ ಒಂದು ಇಂಕ್ರಿಮೆಂಟ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋರಾಗಲಿ. ನನಗೆ ಯಾಕೆಂದರೆ ಏನೇ ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಹೆಚ್ಚಿನ ಲಾಭ ಅನ್ನೋದು ಬರಬೇಕು. ಹಾಗಾಗಿ ಈ ಥರದ ಎಲ್ಲ ಕೆಲಸಗಳಲ್ಲೂ ನನಗೆ ಅಡೆತಡೆಗಳನ್ನೋದು ಹೆಚ್ಚಾಗ್ತಾ ಇದೆ, ಏನೇ ಕೆಲಸ ಮಾಡೋಕ್ಕೋದ್ರೂ ಪೂರ್ತಿ ಆಗ್ತಾ ಇಲ್ಲ ಅನ್ನೋರು ಕೂಡ ಅಮ್ಮನ ಪವರ್ಫುಲ್ ಆದಂಥ ಮಂತ್ರವನ್ನು ಬರೀಬೇಕಾಗತ್ತೆ. ಅಮ್ಮನಿಗೆ ಮಂಗಳವಾರ, ಶುಕ್ರವಾರ ಹಾಗೆಯೇ ಅಷ್ಟಮಿ, ಪಂಚಮಿ ದಿನಗಳಲ್ಲೂ ಕೂಡ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ಇನ್ನೇನು ಮಲ್ಕೊಳ್ಳೋಕೆ ಹೋಗ್ತೀನಲ್ಲ ಆ ಸಮಯದಲ್ಲಿ ನೀವು ಬರೆದು ದಿಂಬಿನ ಕೆಳಗಡೆ ಇಡೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ತವೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಯಾವ ದಿನ ಮಾಡಬೇಕು ಅನ್ನೋದಾದರೆ, ನಾಳೆ ಶುಕ್ರವಾರ ಇದೆ, ಶುಕ್ರವಾರ ಕೂಡ ಮಾಡ್ಬೋದು. ಅಂದರೆ ಶುಕ್ರವಾರ ರಾತ್ರಿ ನೀವು ಬರೆದು ದಿಂಬಿನ ಕೆಳಗಡೆ ಇಟ್ಕೊಂಡು ಶುಕ್ರವಾರ, ಶನಿವಾರ, ಭಾನುವಾರ 3 ರಾತ್ರಿಗಳಾಗುತ್ತೆ. ಸೋಮವಾರದ ದಿನ ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮ್ ಆದರೂ ಪರವಾಗಿಲ್ಲ ಅದನ್ನು ಸುಟ್ಟು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಇನ್ನು ನೀವು ಅಷ್ಟಮಿ ದಿನ ಕೂಡ ಆ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ. ಈ ಸಾರಿ ನಮಗೆ ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ಅಂತೂ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು. ಹಾಗಾಗಿ ಶನಿವಾರ ರಾತ್ರಿ ಕೂಡ ನಮಗೆ ಅಷ್ಟಮಿ ಪೂರ್ತಿಯಾಗಿ ಇರುತ್ತೆ. ಹಾಗಾಗಿ ಈ ಅಷ್ಟಮಿ ದಿನ ಕೂಡ ನೀವು ರಾತ್ರಿ ಮಲಗಬೇಕಂದ್ರೆ ಅಮ್ಮನ ಮಂತ್ರವನ್ನು ಎಲೆ ಮೇಲೆ ಬರೆದು ನೀವು ರಾತ್ರಿ ಮಲಗಿ ಅದನ್ನು ಕೂಡ 3 ದಿನಗಳ ಕಾಲ, ಅಂದರೆ ಈಗ ಶನಿವಾರ ನೀವು ಬರೀತೀರಿ ಅಂದ್ಕೊಂಡ್ರೆ ಸಾಟರ್ಡೆ, ಸಂಡೇ, ಮಂಡೇ 3 ದಿನ ಆದಮೇಲೆ ನೀವು ಟ್ಯೂಸ್ಡೇ ಅಂದರೆ ಮಂಗಳವಾರದ ದಿನ ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮ್ ಆದರೂ ಪರವಾಗಿಲ್ಲ, ನೀವು ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮ್ ಆದರೂ ಪರವಾಗಿಲ್ಲ, ನೀವು ಅದನ್ನು ಸುಟ್ಟು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಅಂದುಕೊಂಡ ಕೆಲಸಗಳು ಅತಿ ಶೀಘ್ರವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಎಂತಹ ಕೆಲಸಗಳಾಗಿದ್ರೂ ಪರವಾಗಿಲ್ಲ ಸ್ನೇಹಿತರೆ. ಎಷ್ಟೋ ದಿನದಿಂದ ನನಗೆ ಪೆಂಡಿಂಗ್ ಇದೆ, ಈ ಕೆಲಸ ಆಗ್ತಾನೇ ಇಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಿ. ಅಂತಹ ಕೆಲಸಗಳು ಕೂಡ ನಿಮಗೆ ಪೂರ್ಣ ಆಗೋದಕ್ಕೆ ಶುರು ಆಗುತ್ತೆ. ಹಾಗೆ ಆ ಮಂತ್ರ ಯಾವುದು, ಪ್ರತಿದಿನ ಬರಿಬೇಕಾ ಅಥವಾ ಒಂದು ಸಾರಿ ಬರೆದ್ರೆ ಸಾಕಾ, ಯಾವ ಪೆನ್ನಲ್ಲಿ ಬರೀಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವಾಗಲೂ ನಾವು ಏನೇ ಒಂದು ಮಂತ್ರಗಳನ್ನು ಹೇಳ್ಬೇಕಂದ್ರೆ, ಏನೇ ಒಂದು ಪೂಜೆಯನ್ನು ಮಾಡಬೇಕಂದ್ರೆ ನಾವು ನಂಬಿಕೆಯಿಂದ ಮಾಡಬೇಕು. ಈ ಕೆಲಸ ಆಗುತ್ತೆ, ನಾನು ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ, ಖಂಡಿತ ಅಮ್ಮ ನನಗೆ ಒಳ್ಳೇದು ಮಾಡ್ತಾಳೆ ಅನ್ನೋ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ನಿಮಗೆ ಆಗುತ್ತೆ.
ಕೆಲವ್ರು ಜನರಿಗೆ ಬೇಗನೆ ಆಗುತ್ತೆ. ನನಗೆ 2 ದಿನ 3 ದಿನ ಅಂತ ಹೇಳಿರ್ತೀನಿ, 3 ದಿನದ ಒಳಗಡೆನೇ ರಿಸಲ್ಟ್ ಕೊಟ್ಟಿರುತ್ತೆ. ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯಾಗಿ ಅವರ ಪೂರ್ವ ಪುಣ್ಯದ ಫಲ ಕೂಡ ಇರುತ್ತೆ. ಪೂರ್ವ ಜನ್ಮದಲ್ಲಿ ಏನು ಪುಣ್ಯ ಮಾಡಿರ್ತೀರಿ, ಏನು ಕರ್ಮ ಮಾಡಿರ್ತೀರಿ ಅದರ ಅನುಸಾರವಾಗಿ ನಿಮಗೆ ಫಲ ಅನ್ನೋದು ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ವಾರಾಹಿ ಅಮ್ಮನ ತುಂಬಾ ಪವರ್ಫುಲ್ ಆದಂಥ ಮಂತ್ರ. ಹಾಗಾಗಿ ಇದಕ್ಕೆ ಒಂದು ಪಲಾವ್ ಎಲೆ ಬೇಕಾಗುತ್ತೆ. ನಾವು ಯಾವಾಗಲೂ ಪಲಾವ್ ಎಲೆನ ನೋಡಿ, ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹಣ ಬರುವಂಥ ವಿಷಯಕ್ಕೆ ನಾವು ಪಲಾವ್ ಎಲೆಯನ್ನು ಉಪಯೋಗಿಸ್ತೀರಿ. ಹಾಗೆಯೇ ನಾವು ಮನೆಯಲ್ಲಿ ಧೂಪ ಹಾಕಬೇಕಂದ್ರೆ ಧೂಪಕ್ಕೂ ಕೂಡ ಪಲಾವ್ ಎಲೆಯನ್ನು ಧೂಪದಲ್ಲಿ ಹಾಕಿದ್ರೆ ಅದರಿಂದ ಬರುವಂಥ ಹೊಗೆ ಆಗ್ಬೋದು, ಸ್ಮೆಲ್ ಆಗ್ಬೋದು, ತುಂಬಾ ಪಾಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಈ ಮಂತ್ರವನ್ನು ಬರೆದು ಗುಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ಇದನ್ನು ಶುಕ್ರವಾರ ಕೂಡ ಬರಿಬೋದು ಅಥವಾ ಶನಿವಾರ ಕೂಡ ಬರಿಬೋದು. ನೀವು ಶುಕ್ರವಾರ ಬರಿತೀನಿ ಅನ್ನೋರು ನೀವು ರಾತ್ರಿ ಊಟ ಆಗಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಚೆನ್ನಾಗಿರುವಂಥ ಒಂದು ಪಲಾವ್ ಎಲೆಯನ್ನು ತೊಗೊಳ್ಳಿ. ಅದೆಲ್ಲೂ ಕಟ್ಟಾಗಿರಬಾರ್ದು, ಹೋಲಾಗಿರಬಾರ್ದು, ಅಂತಹ ಎಲೆಯನ್ನು ತೊಗೊಬೇಕಾಗತ್ತೆ. ಒಂದು ಎಲೆ ಇದ್ದರೆ ಸಾಕು ಸ್ನೇಹಿತರೆ, 3 ಎಲೆ ತೊಗೊಬೇಕು ಅಂತ ಇಲ್ಲ, ಒಂದೇ ಒಂದು ಎಲೆಯನ್ನು ತೊಗೊಬೇಕಾಗತ್ತೆ. ಅದರ ಮೇಲೆ ನೀವು ಬ್ಲೂ ಪೆನ್ನು ಅಥವಾ ಗ್ರೀನ್ ಪೆನ್ನು ಅಥವಾ ರೆಡ್ ಪೆನ್ನು ಈ 3 ಇಂಕಲ್ಲಿ ಮಾತ್ರ ಬರಿಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಇಂಕಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಇನ್ನು ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ಜಾಗದಲ್ಲಿ, ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಒಂದು 5 ನಿಮಿಷಗಳ ಕಾಲ ನೀವು ಅಮ್ಮನನ್ನು ಧ್ಯಾನ ಮಾಡಿ. ಅಂತಂದರೆ ಅಮ್ಮನನ್ನು ಸ್ಮರಣೆ ಮಾಡ್ತಾ ನಿಮಗೆ ಯಾವ ಕೆಲಸ ಆಗಬೇಕು ಅಂತಿದೆಯಲ್ಲ ಆ ಕೆಲಸ ಆಗಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ಈಗ ನೀವು ಅರ್ಧ ಮನೆ ಆಗಿರುತ್ತೆ, ಅದು ಪೂರ್ತಿಯಾಗಿ ಮನೆ ಆಗಿದೆ, ಮನೆ ಯಾವ ರೀತಿಯಾಗಿ ಆಗಿದೆ ಅದನ್ನೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಬೇಕಾಗತ್ತೆ. ಅಥವಾ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೊಗೊಂಡು ಟೀಚರ್ ಕರೆದು ನಿಮಗೆ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಆ ರೀತಿಯಾಗಿ ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೊಬೇಕಾಗತ್ತೆ. ಇಮ್ಯಾಜಿನ್ ಮಾಡಿಕೊಂಡು ಅಮ್ಮನನ್ನು ನೀವು ಸ್ಮರಣೆ ಮಾಡ್ತಾ ಅಮ್ಮ ನನಗೆ ಈ ಕೆಲಸ ಆಗಲಿ ಅಂತ ಅಂದ್ಕೊಂಡು ನೀವು ಆ ಪಲಾವ್ ಎಲೆ ಮೇಲೆ ನೀವು ಈ ಮಂತ್ರವನ್ನು ಬರಿಬೇಕಾಗತ್ತೆ. ಒಂದು ಸಾರಿ ಬರೆದ್ರೆ ಸಾಕು, ಒಂದು ಸಾರಿ ಬರೀರಿ. ಅದನ್ನು ನೀವು 108 ಸಾರಿ ಆದರೂ ಹೇಳ್ಕೊಬೋದು ಅಥವಾ ಒಂದು 5 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಆ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ನಂತರ ಆ ಪಲಾವ್ ಎಲೆನ ನೀವು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ನೆಕ್ಸ್ಟ್ ಡೇನೂ ಅಷ್ಟೇ ನೀವು ಆ ಪಲಾವ್ ಎಲೆನ ತೆಗೆದು ಅಮ್ಮನನ್ನು ಸ್ಮರಣೆ ಮಾಡ್ತಾ ಇಲ್ಲಿ ಬರೆದಿರ್ತೀರಲ್ಲ ಆ ಮಂತ್ರವನ್ನು ನೀವು ಒಂದು 108 ಸಾರಿ ಆಗಲಿ ಒಂದು 5 ನಿಮಿಷಗಳ ಕಾಲ ಹೇಳ್ಕೊಂಡು ನಂತರ ದಿಂಬಿನ ಕೆಳಗಡೆ ಇಟ್ಕೊಬೇಕು. ಈ ರೀತಿಯಾಗಿ 3 ದಿನಗಳ ಆದಮೇಲೆ ಇದನ್ನು 4ನೇ ದಿನ ಬೆಳಗ್ಗೆ ಅಥವಾ ಸಂಜೆ ಸುಟ್ಟು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಹಾಗಾಗಿ ಮಂತ್ರ ಯಾವುದು ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ಓಂ ಹ್ರೀಂ ಕ್ಲೀಂ ನಮಃ. ಓಂ ಮಹಿಷವಾಹನ ವಾರಾಹಿ ನಮಃ. ಓಂ ಹ್ರೀಂ ಕ್ಲೀಂ ನಮಃ. ಓಂ ಮಹಿಷವಾಹನ ವಾರಾಹಿ ನಮಃ. ಈ ಮಂತ್ರವನ್ನು ನೀವು ಆದಷ್ಟು 108 ಸಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂತಂದರೆ ಅಮ್ಮನ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಅಮ್ಮನ ಮಂತ್ರವನ್ನು ಬರೆದು 3 ದಿನಗಳ ಕಾಲ ನೀವು ಹೇಳ್ಕೊಂಡು ದಿಂಬಿನ ಕೆಳಗಡೆ ಇಟ್ಟು 4ನೇ ದಿನ ಅದನ್ನು ಸುಟ್ಟು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಏನು ಅರ್ಧಂಬರ್ಧಂ ಆಗಿದೆ, ಯಾಕೋ ಕೆಲಸಗಳು ಆಗ್ತಾನೇ ಇಲ್ಲ, ಏನೇ ಇದ್ರೂ ಇದು ಪೂರ್ಣಗೊಳ್ಳೋದಕ್ಕೆ ಶುರು ಆಗುತ್ತೆ. ಮಧ್ಯದಲ್ಲಿ ಬ್ರೇಕ್ ಮಾಡಬಾರ್ದು. 3 ದಿನಗಳ ಕಾಲ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಪೀರಿಯಡ್ಸ್ ಟೈಮ್ ನೋಡಿಕೊಂಡು ಅಥವಾ ನೀವು ಎಲ್ಲೂ ಹೊರಗಡೆ ಹೋಗಲ್ವಾ ಅದನ್ನೆಲ್ಲ ನೋಡಿಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ಈಗ ನಾನು ಶುಕ್ರವಾರನೂ ಆಗಲ್ಲ ಅಥವಾ ಸಾಟರ್ಡೇನೂ ಆಗಲ್ಲ ನನಗೆ ಮಾಡೋದಕ್ಕೆ ಇದನ್ನು ಅನ್ನೋರು ನೆಕ್ಸ್ಟು ಟ್ಯೂಸ್ಡೇ ಮಾಡ್ಬೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಬೋದು. ಹಾಗೆಯೇ ಫ್ರೈಡೇ ಆ ದಿನಗಳಲ್ಲಿ, ಪಂಚಮಿ ಅಷ್ಟಮಿ ದಿನಗಳಲ್ಲೂ ಕೂಡ ಶುರು ಮಾಡ್ಬೋದು. ಶುರು ಮಾಡಬೇಕಾಗಿರೋದು ಇಂತಹ ದಿನಗಳಲ್ಲಿ ಶುರು ಮಾಡಿ. ನೀವು ಯಾವ ದಿನ ಆದರೂ ಮುಗಿಯೋ ದಿನ ಬೇಡ ಸ್ನೇಹಿತರೆ. ಶುರು ಮಾಡೋದು ಮಾತ್ರ ನಾವು ಯಾವಾಗಲೂ ಫ್ರೈಡೇ ಆಗ್ಬೋದು ಅಥವಾ ಅಷ್ಟಮಿ, ಪಂಚಮಿ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೇ ನಾವು ಶುರು ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಈ ಕೆಲಸವನ್ನು ಮಾಡ್ಕೊಳ್ಳಿ. ಎಲ್ಲರ ಆಸೆಗಳು ಈಡೇರಲಿ, ಎಲ್ಲರ ಕೆಲಸಗಳು ಕೂಡ ಪೂರ್ಣಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಥ್ಯಾಂಕ್ ಯು.